ಅಮ್ಮ ಅನ್ನೋ ಹೆಸರಿಗೆ ತಕ್ಕಲಾಗಿತ್ತು. ನನ್ನ ಅವರ ಹೋರಾಟ ಸುಮಾರು 50 ವರ್ಷ. ನಾನು ಚಿತ್ರರಂಗಕ್ಕೆ ಕಾಣಿಸ್ದಾಗಿನಿಂದ ನನ್ನ ಎಲ್ಲ ಬದುಕಿಗೆ ಮಾರ್ಗದರ್ಶನ ಮಾಡಿ, ಇದು ಬದುಕಿನಲ್ಲಿ ಬರೋ ಕಷ್ಟಗಳನ್ನು ಹೇಗೆ ಎದುರಿಸಬೇಕು, ಆ ಕಷ್ಟಗಳು ಬಂದಾಗ ಕುಗ್ಗಬಾರ್ದು, ಧೈರ್ಯವಾಗಿರ್ಬೇಕು ಹೇಗೆ ಅನ್ನೋದನ್ನು ನನಗೆ ಮಾರ್ಗದರ್ಶನ ಮಾಡಿದ ಅಮ್ಮ ಇದು. ಅಣ್ಣ ರಾಜಣ್ಣ ಅತಿಯಾಗಿದ್ದು, ಅತಿಯಾಗಿಂತ ಹೆಚ್ಚಾಗಿ ಅಮ್ಮನಾಗಿ ಆ ಪ್ರೀತಿ ತೋರಿಸಿ ಎಲ್ಲ ರೀತಿ ಧಾರ್ಮಿಕ, ವ್ಯವಹಾರ, ಹೃದಯ ಶ್ರೀಮಂತಿಕೆ, ನೆಂಟಸ್ಥಾನ ಎಲ್ಲ ಹೇಗಿರಬೇಕು ಅನ್ನೋದು ತಮ್ಮ ನಡೆ ನುಡಿಗಳಿಂದ ನಮಗೆ ಹೇಳಿಕೊಟ್ಟವರು. ನಾನು ಹೇಳಿದಾಗೆ ನೀವು ನಡಿಬೇಕು ಅಂತ ಯಾವತ್ತೂ ಅವರು ನಮ್ಮನ್ನು ಬಲವಂತ ಮಾಡಿದರು. ಆದರೆ ಅವ್ರ ನಡೆ ನುಡಿನ ನಾವು ಫಾಲೋ ಮಾಡಿದ್ವಿ. ನಾವಿನ್ನೂ ಹೀಗೆ ಬರ್ತೀವಿ, ಚೆನ್ನಾಗಿದ್ದೀವಿ. ಬದುಕು ಯಾವ ರೀತಿ ಇರಬೇಕು, ಹೇಗಿರಬೇಕು, ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ, ಸಮತೋಲನವಾಗಿ ಹೇಗಿರಬೇಕು ಅನ್ನೋದು ಅವರ ದಿಟ್ಟ ನೇರ ನಡೆಯಿಂದ ನಾವೆಲ್ಲ ಕಲ್ತಿದ್ದೀವಿ. ಇಡೀ ಚಿತ್ರರಂಗಕ್ಕೆ ಮಾರ್ಗದರ್ಶನ ಅವ್ರು ಮಾಡ್ತಾಯಿದ್ರು. ಆ ಮಾರ್ಗದರ್ಶನ ನಾವು ನೆನೆಸ್ಕೊಂಡ್ರೆ ಸಾಕು, ನಮ್ಮ ಹೃದಯದಲ್ಲಿರೋ ಅಮ್ಮ ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಅವರ ಆತ್ಮಕ್ಕೆ ಶಾಂತಿ ಕೊಡ್ತೀನಿ.